ಮಾಡ್ರಿ, ಎಲ್ಲರೂ ಸರಿಯಾಗಿ ಮಾಡ್ರಿ. ಗಣಿತ: ಒಂದು ವಸ್ತುವಿನ ಮಾರಿದ ಬೆಲೆಯು ಮತ್ತು ಕೊಂಡ ಬೆಲೆಯು ಕ್ರಮವಾಗಿ 17 ಮತ್ತು 25 ರೂಪಾಯಿಗಳಿದ್ದರೆ ಅವನಿಗಾಗುವ ಶೇಕಡ ಲಾಭ ಅಥವಾ ಶೇಕಡ ಹಾನಿ ಎಷ್ಟು? ಈ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಂಡು ಮಾಡ್ರಿ. ನಾನು ತಿಳಿಸ್ತೀನಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಾದ್ರೆ ವಿಡಿಯೋ ಆನ್ ಮಾಡ್ರಿ. ಈಗ ಲಾಭ ಹಾನಿ ಲೆಕ್ಕಗಳು ಮುಗೀತದ ಅನ್ನೋಕೆ ನಂಬರ ಇಲ್ಲಿ ಸರಿಯಾಗಿ ತಿಳ್ಕೊಂಡು ಮಾಡ್ತಕ್ಕಂಥ ಲೆಕ್ಕಗಳು. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಈಗ ದಿನಾಲು ನಿಮ್ಗೆ ಸ್ಟೇಟಸ್ದೊಳಗೆ ಕ್ರಮಬದ್ಧವಾಗಿ ಜೂನ್ದಿಂದ ಅಭ್ಯಾಸ ಬರ್ತದೆ. ನೀವೇನು ಮಾಡಬೇಕು, ಗ್ರೂಪಿನೊಳಗೆ ಬೇಡ, ಸ್ಟೇಟಸ್ದೊಳಗೆ ಅಭ್ಯಾಸ 24 ತಾಸು ಇರ್ತದೆ. ಅಷ್ಟರೊಳಗೆ ನೀವು ವರ್ಕ್ ಮಾಡಿಸ್ಬಿಡ್ರಿ. ಪಾಲಕರು, ಶಿಕ್ಷಕರು ನಿಮ್ಮ ಸ್ಟೇಟಸ್ಗೆ ಅಭ್ಯಾಸ ಜೂನ್ 1ರಿಂದ ಆಗ್ತದೆ. ಬೇಸಿಕ್ ಅಭ್ಯಾಸ ಆಗ್ತದೆ, ಅದು ರೆಡಿ ಮಾಡಿ ಹಾಕ್ತದೆ. ನಿಮಗೆ ಅಟ್ಲೀಸ್ಟ್ ನಿಮಗೆ 30 ತನಕ ಮಗ್ಗಿ ಬರಬೇಕು. ಕನಿಷ್ಠ 4ರಿಂದ 5 ಅಂಕಿ ಭಾಗಾಕಾರ ಬರಬೇಕು. 30 ಮಗ್ಗಿ, ನಿಮ್ಮ 30 ತನಕ ಮಗ್ಗಿಗಳಲ್ಲಿ ಕೇಳಿದಲ್ಲಿ ಹೇಳಿಕ್ಕೆ ಬಂದ್ರೆ ನನ್ನ ಕ್ಲಾಸ್ ಅಭ್ಯಾಸ ಮಾಡಿದರೆ ನೀವು ನವೋದಯವನ್ನು ಈಸಿಯಾಗಿ ಮಾಡ್ಕೋಬೋದು. ಇನ್ನೊಂದು ಬೇಸಿಕ್ ಅಭ್ಯಾಸವನ್ನು ನೀವು ಏನಾದರೂ ನಮ್ಮದು ಕಲ್ತ್ರಿ ಅಂತಂದ್ರೆ ಬೇಕಾದ ಕೋಚಿಂಗ್ ಕ್ಲಾಸ್ನಾಗ ನಿಮಗೆ ಪ್ರವೇಶಿಸಿರ್ತದೆ. ಕೋಚಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ಪೇರೆಂಟ್ಸು ಈ ಅಭ್ಯಾಸನ ನಿಮ್ಮ ಮಕ್ಕಳಿಗೆ ಏನಾದರೂ ಮಾಡಿಸಿದ್ರಿ ಅಂತಂದ್ರೆ ನಿಮ್ಮದು ಮೆರಿಟ್ ಸೆಲೆಕ್ಷನ್ ಆಗ್ತದೆ. ಅದಕ್ಕೆ ನೀವೆಲ್ಲರೂ ಈ ಕ್ಲಾಸಿಗೆ ಎಲ್ಲರೂ ವ್ಯಾಲ್ಯೂ ಮಾಡಿರಿ, ಬೆಲೆ ಕೊಡ್ರಿ, ಸಬ್ಸ್ಕ್ರೈಬ್ ಆಗಿರಿ. ದಿನಾಲು ಪ್ರತಿಯೊಬ್ಬರು ನೀವು ಅಭ್ಯಾಸನ ಮಾಡಿರಿ ಮನೆಯೊಳಗೆ. ಯಾಕಂದರೆ ಈಗ ನಮ್ಮ ಮಕ್ಕಳು ನಾವೇ ತಯಾರು ಮಾಡ್ಕೊಳ್ಳುವಂಥ ಕಾಲ. ಇನ್ನೂ ಮುಂದೆ ಇನ್ನೂ ಕಠಿಣ ಬರ್ತಾವೆ ನಿಮಗೆ. ಯಾಕಂದ್ರೆ ಒಬ್ಬ ಮೆರಿಟ್ ಶಿಕ್ಷಕ ವಿದ್ಯಾರ್ಥಿಯನ್ನು ತಯಾರು ಮಾಡ್ಬೋದು. ಮೆರಿಟ್ ಶಿಕ್ಷಕರೇ ಬೇಕು. ಒಂದು ವೈದ್ಯರು ಮತ್ತು ಒಂದು ಶಿಕ್ಷಕ, 2 ವೃತ್ತಿಗೆ ಮಾತ್ರ ಮೆರಿಟ್ ಶಿಕ್ಷಕರಿದ್ದರು ಅಂತಂದ್ರೆ, ಮೆರಿಟ್ನಲ್ಲಿ ವೈದ್ಯರಿದ್ರೆ ನಮ್ಮ ಭವಿಷ್ಯ ಅವ್ರ ಕೈ ಉದ್ಧಾರ ಆಗ್ತದೆ. ಅದನ್ನು ತಿಳ್ಕೊಬೇಕು ಮೊದಲು. ಮೆರಿಟ್ ಟೀಚರ್ ಯಾವಾಗಲಾದ್ರೂ ಮೆರಿಟ್ ಸೆಲೆಕ್ಷನ್. ಉಳ್ಳಿಕ್ಕಿದ್ದ ಪೋಸ್ಟಿಗೆ ಏನೂ ಸಂಬಂಧ ಇಲ್ಲ. ಒಂದು ಶಿಕ್ಷಕ, ಒಂದು ವೈದ್ಯ, ನಮ್ಮ ಜೀವನ ಇರೋದು ಅವ್ರ ಕೈ. ಈಗ ನೋಡಿ, ಈ ಗಣಿತಗಳನ್ನು ಸರಿಯಾಗಿ ತಿಳ್ಕೊಬೇಕು. ಒಂದು ವಸ್ತುವಿನ ಮಾರಿದ ಬೆಲೆ ಕ್ರಮಬದ್ಧವಾಗಿ ಹೆಂಗೆ ಕ್ರಮವಾಗಿ ಅಂದಂದ್ರೆ ನೀವೇನು ಮಾಡ್ಕೋಬೇಕು, ಮಾರಿದ ಬೆಲೆ ಅಂದ್ರೆ ಮಾರಾಟದ ಬೆಲೆ. ಮಾರಾಟದ ಬೆಲೆ ಎಷ್ಟು ಹಚ್ಕೋಬೇಕು ನೀವು? 17 ಹಚ್ಕೋರಿ. 17 ರೂಪಾಯಿನ ಕೊಂಡ ಬೆಲೆ ಬರೋಬ್ಬರಿ ಕ್ರಮವಾಗಿ ಅಂದಾನ. ಅದಕ್ಕೆ ನಿಮ್ಮ ಶಾಣೆತನ ಚೆಕ್ ಮಾಡ್ತಾರ ಅವರು. ಕೊಂಡ ಬೆಲೆ ಬರೋಬ್ಬರಿ 25 ಆಯ್ತು. ಮಾರಾಟದ ಬೆಲೆ ಸಣ್ಣದಾತು, ಮಾರಾಟ ಬೆಲೆ ಸಣ್ಣದಾತು, ಕೊಂಡ ಬೆಲೆ ದೊಡ್ಡದಾತು. ಹಾನಿ ತಕ್ಕೋರಿ. ಹಾನಿ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ. ನೋಡಿ, ಕೊಂಡ ಬೆಲೆ 25, ಮಾರಾಟದ ಬೆಲೆ ಎಷ್ಟು? 17. ಎಷ್ಟಾಯ್ತು ಹಾನಿ? 8 ಹಾನಿ ಆಯ್ತು. ಹಾನಿ ಬರೋಬ್ಬರಿ ಎಷ್ಟು? 8. ಎಷ್ಟಕ್ಕೆ ಅದನ್ನು ತಿಳ್ಕೊಬೇಕು. ಕೊಂಡ ಬೆಲೆಗೆ ಹಾನಿ ಇರ್ತವೆ. ಆದ್ದರಿಂದ ಶೇಕಡ ಹಾನಿ ಬರೋಬ್ಬರಿ 100 ಗುಂಡ್ಲೆ ಹಾನಿ ಸರ್ವಾಸ್ ಬಾಗಲೆ ಕೊಂಡ ಬೆಲೆ. ಸರ್ವಾಸ್ ಬಾಗಲೆ ಕೊಂಡ ಬೆಲೆ 100 ಗುಂಡ್ಲೆ ಹಾನಿ ಎಷ್ಟದ? 8 ಅದ. ಸರ್ವಾಸ್ ಬಾಗಲೆ ಕೊಂಡ ಬೆಲೆ 25 ಅದ. 25 ಒಂದಲೆ 25 ನಾಲ್ಕಲೆ 8 ನಾಲ್ಕಲೆ 32 ಶೇಕಡ ಹಾನಿ. ಇಷ್ಟು ಸರಳ ಲೆಕ್ಕಗಳು ಇರ್ತಾವೆ, ತಿಳ್ಕೊಂಡು ಮಾಡೋದಿರ್ತಾವೆ. 32 ಶೇಕಡ ಹಾನಿ ಎಲ್ಲಿದೆ? ಎ. ಉತ್ತರ ಸಂಖ್ಯೆ ಎ. ಇದು ನವೋದಯದಾಗ ಮುಂದಿನ ಗಣಿತ ಬೀಳ್ತದೆ. ಯಾಕಂದ್ರೆ ಇಲ್ಲಿ ಬೆಲೆ ಕೊಟ್ಟಿಲ್ಲ ಅಂದ್ರೆ ವಸ್ತುಗಳ ಸಂಖ್ಯೆ ಮೇಲೆ ಲಾಭ ಹಾನಿ ತೆಗೆದು ಹೆಂಗ, ಅದನ್ನು ಲಕ್ಷ ಕೊಟ್ಟು ಕೇಳಿ. ಕೊಂಡ ವಸ್ತುಗಳಿಗಿಂತ ಮಾರಾಟ ಮಾಡಿದ ವಸ್ತುಗಳ ಸಂಖ್ಯೆ ಚಿಕ್ಕದಾಗಿದ್ದರೆ ಅದು ಲಾಭ ಅಂತ ತಿಳ್ಕೊಬೇಕು. ಯಾಕಂತ ಒಂದು ಉದಾಹರಣೆ ಹೇಳ್ತು. ನೀವು ಒಂದು 10 ರೂಪಾಯಿಗೆ 10 ಚಾಕ್ಲೇಟ್ ತಂದ್ರಿ. ಮನ್ಯಾಗ ಹೋಗಿ ಏನು ಮಾಡಿದ್ರಿ ನೀವು? 10 ರೂಪಾಯಿಗೆ 8 ಅಂತ ತಿಳ್ಕೊಟ್ರಿ ಅಂದ್ರೆ ನೀವು ಎಷ್ಟು ಕಿಶದಾಗ ಇಟ್ಕೊತೀರಿ? ಚಾಕ್ಲೇಟ್ 2. ಮನ್ಯಾಗ ಎಷ್ಟು ಕೊಡ್ತೀರಿ? 8. ಕಿಶದಾಗ ಇಟ್ಕೊತೀರಿ 2. ತೊಗೊಂಡು 10.
ಇಲ್ಲೇ ಲಾಭ. ತೊಗೊಂಡದ್ದು 10, ಮನ್ಯಾಗ 8 ಅಂತ ಹೇಳಿದ್ರಿ, ನಿಮಗೆ 2 ಕಿಸೆದಾಗ ಚಾಕ್ಲೇಟ್ ಸಿಕ್ಕು. ಮನ್ಯಾಗ ಎಷ್ಟು ಕೊಟ್ರಿ? 8 ಕೊಟ್ರಿ, 2 ಸಿಕ್ಕು. 100 ಕೊಟ್ರೆ ಎಷ್ಟು ಸಿಗ್ತದೆ? ಇದೇ ಶೇಕಡ ಲಾಭ ಹಾನಿ. ಇಲ್ಲಿ ಕೊಟ್ಟ ವಸ್ತುಗಳ ಸಂಖ್ಯೆದಿಂದ ಭಾಗಿಸಬೇಕು, ಕೊಂಡ ವಸ್ತುಗಳ ಸಂಖ್ಯೆಯಿಂದ ಭಾಗಿಸಬಾರದು. ನೋಡ್ರಿ, ನಾ ಒಂದು ರೀತಿ ಪ್ರಕಾರ ಹೇಳ್ತಾನೆ. ಒಬ್ಬ ವ್ಯಾಪಾರಿ 20 ವಸ್ತುಗಳ ಕೊಂಡ ಬೆಲೆಗೆ 16 ವಸ್ತುಗಳನ್ನು ಮಾರಿದಾಗ, 20 ಕೊಂಡಾಗ 16 ಮಾರ್ಯಾನ, 4 ಉಳಿದು. 16 ಮಾರಿದಾಗ 4 ಉಳಿದು. 100 ಮಾರಿದ್ರೆ ರೇಟ್ ಉಳಿದು. ಇದೇ ಭಾಳ ಸರಳ ಅಂದ್ರೆ ಭಾಳ ಸರಳ ಇಲ್ಲ. ಇದು ಪ್ರತಿ ಸಲ ನವೋದಯದ ಬೀಳುತ್ತೆ. ಕೊಂಡ ವಸ್ತುಗಳ ಸಂಖ್ಯೆ ಎಷ್ಟದ ಅದನ್ನ ನೀವು ತಿಳ್ಕೊರಿ. ಎಷ್ಟದ ಕೊಂಡ ವಸ್ತುಗಳ ಸಂಖ್ಯೆ? ನೋಡ್ರಿ, ಸರಿಯಾಗಿದ್ದ ರೀತಿ ಪ್ರಕಾರ ತಿಳಿಸ್ನು. ಕೊಂಡ ವಸ್ತುಗಳ ಸಂಖ್ಯೆ ಬರೋಬರಿ, ಕೊಂಡ ವಸ್ತುಗಳ ಸಂಖ್ಯೆ ಬರೋಬರಿ. ಕೊಂಡ ವಸ್ತುಗಳ ಸಂಖ್ಯೆ ಎಷ್ಟದ? 20 ಅದ. ಆಮೇಲೆ ಮಾರಾಟ ಮಾಡಿದ ವಸ್ತುಗಳ ಸಂಖ್ಯೆ, ಮಾರಾಟ ಮಾಡಿದ ವಸ್ತುಗಳ ಸಂಖ್ಯೆ 16 ಆಯ್ತು. 20 ಕೊಂಡಿರಿ, 16 ಮಾರಿರಿ ಅಂದ್ರೆ 4 ಉಳಿದು. ಶೇಕಡ ಹೆಂಗ ತಕ್ಕೋಬೇಕಂದ್ರ 16 ಮಾರಿದಾಗ ಎಷ್ಟು ಉಳ್ದಾವ ನೋಡ್ರಿ. 20ರಾಗ 16 ಕಳೀರಿ, ಬರೋಬ್ಬರಿ ಎಷ್ಟು? 4 ಉಳಿದು. 16 ಮಾರಿದಾಗ 4 ಉಳಿದು, ಮಾರಿದಾಗ 4 ಉಳಿದು ಲಾಭ. ಒಂದು ವೇಳೆ 100 ಮಾರಿದಾಗ, ಇಷ್ಟೇ ಭಾಳ ಸರಳ, ಈಜಿ ಥಿಯರಿ ಲೆಕ್ಕಂತಾರೆ ಇವಕ್ಕೆ. 100 ಗುಂಡ್ಲೆ 4, ಸರ್ವಾಸ ಬಾಗಲೆ 16, 4 ಒಂದಲೆ 4 4ಲೆ 4 ಒಂದಲೆ 4 25ಲೆ ಬರೋಬ್ಬರಿ ಶೇಕಡ 25 ಲಾಭ. ಶೇಕಡ 25 ಲಾಭ. ಉತ್ತರ ಸಂಖ್ಯೆ ಎ. ನೋಡಿ ಎಷ್ಟು ಸರಳ ಅದ ನೋಡ್ರಿ. ಇದು ತಿಳ್ಕೊಂಡು ಮಾಡತಕ್ಕಂಥ ಲೆಕ್ಕಗಳು ಇವು. ಯಾಕಂದ್ರೆ ಕೊಂಡ ವಸ್ತುಗಳ ಸಂಖ್ಯೆ 20 ಅದ, ಮಾರಾಟ ಮಾಡಿದ ವಸ್ತುಗಳ ಸಂಖ್ಯೆ 16 ಅದ. ಕೊಂಡಿರಿ 20, 16 ಅಂತ ಮನ್ಯಾಗ ನೀವು ಚಾಕ್ಲೇಟ್ ಕೊಟ್ರಿ ಅಂದ್ರೆ 4 ಉಳಿದು. ಎಷ್ಟು ಮಾರಿದಾಗ? 16 ನೀವು ಕೊಟ್ರಿ ಅಂದ್ರೆ 4 ಉಳಿತಾವ. ಒಂದು ವೇಳೆ 100 ಕೊಟ್ರಿ ಅಂದ್ರೆ ಎಷ್ಟು ಮಾರ್ತಾವ? ಮಾರುದು ವಸ್ತುಗಳಂತೂ ತಿಳ್ಕೊಬಹುದು. ಬೇಡ, 20 ವಸ್ತುಗಳನ್ನು ಕೊಂಡ್ರಿ, 16 ಮಾರಿದ್ರಿ. 20 ವಸ್ತುಗಳನ್ನು ಕೊಂಡ ಬೆಲೆಗೆ 16 ಮಾರಿದ್ರೆ 4 ವಸ್ತುಗಳ ಬೆಲೆ ಉಳಿತು ನಿಮಗೆ. ಎಷ್ಟು? 16 ಮಾರಿದಾಗ 4 ವಸ್ತುಗಳ ಲಾಭ. 100 ಮಾರಿದಾಗ ಎಷ್ಟು ಲಾಭ? ಇದು. ಆಮೇಲೆ ಇನ್ನೊಂದು ರೀತಿ ಒಳಗೆ ಮಾಡ್ಬೋದು ನೀವು. ಈ 20ರದ 16 ಲಸ ತೆಗೆದ್ರಿ ಅಂತಂದ್ರೆ ರೂಪಾಯಿ ಮಾಡ್ಕೋರಿ. 26 ಮತ್ತು 16 ವಸ್ತುಗಳ ಲಸ ತೆಗೆದ್ರೆ ಏನು ಬರ್ತದ? ಒಂದು 2 ಅಂಕಿಗಳಿಂದ ಭಾಗಿಸಲ್ಪಡುವ ಸಂಖ್ಯೆ. ಅದಕ್ಕೆ ನೀವು ರೂಪಾಯಿ ಅಂತ ಬರ್ಕೊಂಡು ಬಿಡ್ರಿ, ಬಂದು ಬಿಡ್ತದ. ಒಂದು ಉದಾಹರಣೆ ಹೇಳೋದಂದ್ರೆ ಇದನ್ನ ಇನ್ನೊಂದು ರೀತಿಯೊಳಗೆ ಮಾಡ್ಬೋದು. ಸಂಕ್ಷಿಪ್ತದಾಗಿದು. ಯಾಕಂತಂದ್ರೆ ವಸ್ತುಗಳ ಸಂಖ್ಯೆದ ಮೇಲೆ ತಿಳಿತು ಚಲೋ. ನಿಮಗೆ ತಿಳಿಲಿಲ್ಲ ಅಂದ್ರೆ ಬೆಲೆ ಮಾಡ್ಕೊಳ್ರಿ. ಬೆಲೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಇಲ್ಲ ಸರ್ ಏನೋ ಹೇಳಿದ್ರು, ಇದನ್ನ ನಮ್ಗೆ ಹತ್ತಲಿಲ್ಲ ಅನ್ಬಾರ್ದು. ಕೊಂಡ ವಸ್ತುಗಳ ಸಂಖ್ಯೆ ಸಣ್ಣದಿತ್ತು, ಕೊಂಡ ವಸ್ತುಗಳ ಸಂಖ್ಯೆ ದೊಡ್ಡದಿತ್ತು, ಮಾರಾಟ ಮಾಡಿದ ವಸ್ತುಗಳ ಸಂಖ್ಯೆ ಸಣ್ಣದಿತ್ತಂದ್ರೆ ಲಾಭ ಅಂತ ತಿಳ್ಕೊರಿ. ಈ 16ಕ್ಕೆ 20ಕ್ಕೆ ಲಸ ತೆಗೆದ್ರೆ ಏನು ಬರ್ತದ? ದೊಡ್ಡ ಅಂಕಿ ಯಾವುದು? 20. ಅದ್ರಲ್ಲಿ ಮಗ್ಗಿ ಬರ್ಕೊತ ಹೋಗಿಬಿಡ್ರಿ, ಬಾಯಲ್ಲೇನೆ ಲಸ ತೆಗಿಬೋದು ನೀವು. ನೋಡ್ರಿ, ನೀವು ಈಗ 20 ಮತ್ತು 16 ಲಸ ತೆಗೀರಿ ಅಂತಂದ್ರೆ ಲಸ ತಕ್ಕೊತ್ ಕೊಡ್ಬಾರ್ದು. ಇದ್ರಾಗಿದ್ದ ಅಂಕಿ ದೊಡ್ಡದು ಯಾವುದು? 20. ಬರೀರಿ ಇದನ್ನು 20. 21 20, ಇದರಲ್ಲಿ ಓದ್ತಿದ್ರಲ್ಲಿ 22 40, ಮತ್ತು ಇದರಲ್ಲಿ 23 60, ಇದರಲ್ಲಿ ಓದ್ತಿದ್ರಲ್ಲಿ 24 80, 16 80, 24 80. ನೋಡ್ರಿ ಲಸ ಎಷ್ಟು ಬಂತು? 80 ಬಂತು. ಇದನ್ನ 20ರಲ್ಲೇ ಭಾಗಿಸ್ರಿ, 80ನ್ನು 16ರಲ್ಲೇ ಭಾಗಿಸ್ರಿ. ನೋಡ್ರಿ ಎಷ್ಟಾಗ್ತದೆ ಕೊಂಡ ಬೆಲೆ, ಮಾರಾಟ ಬೆಲೆ. 24 80, 4 ರೂಪಾಯಿ ಕೊಂಡ್ರಿ,
16 80 5 ರೂಪಾಯಿಗೆ ಮಾರಿದ್ರಿ ನೋಡಿ. ಇದೊಂದು ರೀತಿ. ಕೊಂಡದ 4 ರೂಪಾಯಿಗೆ ಮಾರಿದ ಎಷ್ಟು 5 ರೂಪಾಯಿ, ಲಾಭ ಎಷ್ಟಾಯ್ತು 1 ರೂಪಾಯಿ ಆಯ್ತು. ಲಾಭ ಬರೋಬರಿ ನೋಡ್ರಿ. ಇನ್ನೊಂದು ರೀತಿ ಒಳಗೆ ಲಾಭ ಬರೋಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಇಜ್ಕೊಲ್ ಟು ಲಾಭ. ಮಾರಾಟದ ಬೆಲೆ ನೋಡ್ರಿ 16 ಮಾರಿರಿ ಅಂದ್ರೆ 16 ಭಾಗಿಸ್ರಿ 5 ಬಂತು. 16 ಒಂದಲೇ 16 5 21 24 4 ರೂಪಾಯಿ ಕೊಂಡ್ರಿ 5 ರೂಪಾಯಿಗೆ ಮಾರಿದ್ರಿ. 5 ರೂಪಾಯಿದಾಗ 4 ರೂಪಾಯಿ ಕಳೀರಿ 1 ರೂಪಾಯಿ ಲಾಭ ಆಯ್ತು. ಶೇಕಡಾ ಲಾಭ ಬರೋಬರಿ 100 ಗುಂಡ್ಲೆ ಲಾಭ ಸರ್ವಾಸ ಬಾಗಿಲೆ ಶೇಕಡಾ ಲಾಭ ಬರೋಬರಿ 100 ಗುಂಡ್ಲೆ ಲಾಭ ಸರ್ವಾಸ ಬಾಲೆ ಕೊಂಡ ಬೆಲೆ ನೋಡಿ. ಇದು ಎಷ್ಟು ತಿಳ್ಕೊಂಡ್ರಿ ಈಗ? ನೂರು 1 ರೂಪಾಯಿ ಲಾಭ ಅದ. ಕೊಂಡ ಬೆಲೆ ಎಷ್ಟದ ನೋಡ್ರಿ 4 ಅದ. 4 ಭಾಗಿಸ್ರಿ ಅದನ್ನ. 4 ಒಂದಲೇ 4 25 ಬರೋಬರಿ 25 ಶೇಕಡಾ ಲಾಭ ನೋಡ್ರಿ. ಉತ್ತರ ಬರೋಬರಿ ಶೇಕಡಾ 25 ಲಾಭ. ಹಿಂಗೂ ನೀವು ಮಾಡಬಹುದು ನೋಡಿ. ಇಷ್ಟಾಗಿ ಇನ್ನೊಂದು ತಿಳಿಸಿದ ಗಣಿತ ನಿಮಗೆ. ನೋಡ್ರಿ ಅದ ಕೊಂಡ ಬೆಲೆ ಮಾರಾಟದ ಬೆಲೆ ತಕೊಂಡು ಮಾಡೋದು. ಇದು ವಸ್ತುಗಳ ಮೇಲೆ ಮಾಡೋದು. ವಸ್ತುಗಳ ಮೇಲೆ ಮಾಡಿದರೆ ಭಾರಿ ನಿಮಗೆ ಸರಳ. ಇನ್ನೊಂದ್ಸಲ ನಾ ತಿಳಿಸಿ ಹೇಳ್ತೀನಿ. ಕೊಂಡ ವಸ್ತುಗಳ ಸಂಖ್ಯೆ 20, ಮಾರಾಟ ವಸ್ತುಗಳ ಸಂಖ್ಯೆ 16. 20 ಕೊಂಡಿರಿ 16 ಮಾರಿರಿ 4 ಉಳಿದು. 16ಕ್ಕೆ 4 ಉಳಿದು. 16 ಮಾರಿದಾಗ 4 ಉಳಿದು. 100 ಮಾರಿದಾಗ ಎಷ್ಟು ಉಳಿದು 25 ಶೇಕಡಾ ಆಯ್ತು. ಇನ್ನೊಂದು ಈ 20ಕ್ಕೆ 16ಕ್ಕೆ ಭಾಗಿಸಲ್ಪಡುವ ಸಂಖ್ಯೆ ಲಸ. ಲಸ ತೆಗೆದ ಅದಕ್ಕೆ 80 ರೂಪಾಯಿ ಬರ್ಕೊಂಡು ಬಿಡ್ರಿ, ಏನು ತಪ್ಪಿಲ್ಲ. ಹಂಗೂ ಮಾಡ್ಬೋದು. 85 ನೋಡಿ 20ರ ಮಗ್ಗಿ ನೀವು ಬರ್ಕೋತ ಹೋಗ್ಬಿಡ್ರಿ. 80ಕ್ಕೆ ಹಿಂಗೆ 2 3 4 ಮಾಡಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ 21 20 22 60 23 60 24 80ಕ್ಕೆ 2 ಅಂಕಿದಿಂದ ಭಾಗವಾದವು. 20ರಲ್ಲೇ ಭಾಗಿಸಿದ್ರೆ ಕೊಂಡ ಬೆಲೆ, 16ರಲ್ಲೇ ಭಾಗಿಸಿದ್ರೆ ಮಾರಾಟದ ಬೆಲೆ. ಲಾಭ ಬರೋಬರಿ 5ರೊಳಗೆ 4 ಕಳೆದ್ರಿ ಅಂತಂದ್ರೆ 1 ರೂಪಾಯಿ ಮಾರಾಟ ಬೆಲೆ, 5 ಆಯ್ತು ಕೊಂಡ ಬೆಲೆ 4 ಆಯ್ತು, 1 ರೂಪಾಯಿ ಲಾಭ ಆಯ್ತು. ಶೇಕಡಾ ಲಾಭ ಬರೋಬರಿ 100 ಗುಂಡ್ಲೆ ಲಾಭ ಸರ್ವಾಸ ಬಾಗಿಲೆ ಕೊಂಡ ಬೆಲೆ. 100 ಗುಂಡ್ಲೆ ಲಾಭ ಸರ್ವಾಸ ಬಾಗಿಲೆ 4 ಒಂದಲೇ 4 25 ಇಷ್ಟಾಗಿ 25 ಬರೋದು ನೋಡ್ರಿ. ಕಾಣಿಸ್ತದೋ ಇದು? ನೋಡಿ 100 ಗುಂಡ್ಲೆ ಲಾಭ ಸರ್ವಾಸ ಬಾಗಿಲೆ ಕೊಂಡ ಬೆಲೆ. ಇದು ಕೊಂಡ ಬೆಲೆ 4 ಒಂದಲೇ 4 25 ಶೇಕಡಾ ಲಾಭ. ಆನ್ಸರ್ ಇಸ್ ಟು ಶೇಕಡಾ 25 ಲಾಭ. ಯಾವ ರೀತಿ ಗಣಿತ ಕಲಿತೀರಿ ಕಲಿ. ಒಂದು ವಿಷಯ ಹೇಳ್ತೀನಿ ನಿಮಗೆ. ಈ ಜೋಶಿ ಕೋಚಿಂಗ್ ಕ್ಲಾಸ್ ಏನು ನೀವು ಮನೆಯಾಗ ಅಭ್ಯಾಸ ಮಾಡಿಸ್ತೀರಿ 10th ತನಕ ಕಣ್ಣು ಮುಚ್ಚಿ ನಾನ್ ಸ್ಟಾಪ್ ಮೆಟ್ರೋ ವೇಗದ ರೈಲು ಆದಂಗೆ ಹೋಗಿಬಿಡ್ತದೆ. ನೋಡ್ರಿ ಒಟ್ಟೆ ನಾನ್ ಸ್ಟಾಪೇ ಹೋಗಿಬಿಡ್ತದೆ. ಅಭ್ಯಾಸ ಹೇಳಿಸ್ಕೊಳ್ಳದೆ ಬೇಡ. ನೀವು ಎಲ್ಲೂ ಟ್ಯೂಷನ್ಗೆ ಹೋಗ್ಬೇಡ್ರಿ. ನೀವು ಈ ಬೇಸಿಕ್ ಅಭ್ಯಾಸ ಕಲ್ತ್ರಿ ಅಂದ್ರೆ ನೋಡ್ರಿ ಎಷ್ಟು ಚಲೋ ಲೆಕ್ಕವ ಇವು. ಲಾಭಾನಿ ಲೆಕ್ಕಗಳು ಮುಗಿಲಿಕ್ಕೆ ಬಂದಾವ ಈಗ ನಿಮಗೆ. ಎಲ್ಲ ರೀತಿಯಿಂದ ಗಣಿತಗಳು ತಿಳಿಸೋದು. ಆಮೇಲೆ ಲಾಭದ ಮೇಲೆ ಎಷ್ಟು ವಸ್ತುಗಳನ್ನು ಮಾರಿದ್ರೆ ಅವೊಂದೆರಡು ಮಾದರಿ ಹಾಕಿಬಿಟ್ಟು ಅಂತಂದ್ರೆ ನಿಮಗೆ ಎಲ್ಲ ರೀತಿಯಿಂದ ಗಣಿತಗಳು ನಿಮಗೆ ಆಲ್ಮೋಸ್ಟ್ ಆಲ್ ಈ ಲಾಭ ಹಾನಿ ಲೆಕ್ಕದೊಳಗೆ ಟಚ್ ಆದಂಗ. ನೋಡ್ರಿ ಎಷ್ಟು ಮಹತ್ವದ ಇಂಥ ಗಣಿತಗಳನ್ನು ಇಂಥ ಅಭ್ಯಾಸಗಳನ್ನು ನೀವು ಏನು ಮಾಡಿ ಸಬ್ಸ್ಕ್ರೈಬ್ ಆಗಿ ಮನೆಯೊಳಗೆ ನೀವು TV ಕನೆಕ್ಟ್ ಕೊಟ್ಟು ಅಭ್ಯಾಸನ ಮಾಡಿಬಿಟ್ರೆ ಬೇಕಾದ ಕೋಚಿಂಗ್ ಕ್ಲಾಸಕ್ಕೆ ಅಡ್ಮಿಷನ್ ಆಗ್ತದೆ. ಒಂದು ಹೆಮ್ಮೆ ಏನು ಜೋಶಿ ಸರ್ ವಿಡಿಯೋ ಅಭ್ಯಾಸ ಮಾಡಿಸಿರಿ ಏನ್ರಿ ನೀವು?
ಬಂದುಬಿಡ್ರಿ ನಮ್ಮ ಕೋಚಿಂಗ್ ಕ್ಲಾಸ್. ಎಲ್ಲ ಟೀಚರ್ಗಳು ಕರೀತಾರೆ. ಇದು ಕೋಚಿಂಗ್ ಕ್ಲಾಸ್ಗಳಿಗೆ ಸಹಿತ ಭಾರಿ ಹೆಲ್ಪ್. ಹುಡುಗರು ತಯಾರು ಮಾಡಿರಿ, ಮನ್ಯಾಗ ಎಷ್ಟೋ ಮಂದಿ ಉದ್ಯೋಗ ಮಾಡಿ ಕೆಸಿಂದ ಹುಡುಗರು ತಯಾರು ಮಾಡಿ ಎಲ್ಲ ಕೋಚಿಂಗ್ ಕ್ಲಾಸ್ಗಳು ಕಲಿಸ್ಬಿಟ್ರೆ ಶಾಣ್ಯ ಹುಡುಗರು ಬಂದ್ರೆ ಕೋಚಿಂಗ್ ಕ್ಲಾಸ್ನವ್ರು ರಿಸಲ್ಟ್ ತೆಗಿತಾರೆ. ಏನೋ ಬರಲಾರ್ದ ಡಕಲ್ ಸ್ಟಾರ್ಟ್ ಒಯ್ದು ಕೊಟ್ರಿ ಅಂದ್ರೆ ಅವ್ರು ಏನು ಮಾಡ್ಬೇಕು? ಕೋಚಿಂಗ್ ಕ್ಲಾಸ್ನವ್ರಿಗೆ ಇದನ್ನು ಬೇಸಿಕ್ ಅಭ್ಯಾಸ ಹಾಕಿ ಕೊಟ್ಟು ನೋಡ್ರಿ, ಅವ್ರು ರಿಸಲ್ಟ್ ಮಾಡಲೇಬೇಕು. ಅವ್ರಿಗೂ ಉಪಯೋಗ ಅದ, ಪೇರೆಂಟ್ಸ್ಗೂ ಉಪಯೋಗ ಅದ. ವಿದ್ಯಾರ್ಥಿಗಳು ಮನೆಯೊಳಗೆ ನೀವು ಕೋಚಿಂಗ್ ಮುಗಿಸ್ಕೊಂಡು ಬಂದು ಒಂದು 2 ತಾಸು ಸ್ಟಡಿ ಹೇಳ್ರಿ ಹುಡುಗರಿಗೆ. ಕಣ್ಮುಚ್ಚಿ ಮ್ಯಾರಿಡ್ ಸೆಲೆಕ್ಷನ್. ನಿಮಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಗುರುತಾಯಿತು, ಇದು ರುಚಿ ತಗೋಬೇಕು ಮೊದಲು. ಈ ಕಾಮಿಡಿಗೆ ಹೆಂಗೆ ರುಚಿ ತಗೋತದಲ್ಲ ನಿಮ್ಗೆ, ಅದು ಹಿಂಗೆ ತಗೋಬೇಕಿದು. ಇದೊಂದು ನಾನು ಒಂದು ಮಾಡತಕ್ಕಂಥದ್ದು ಒಂದು ಸೇವೆ. ಇದು ನಿಮಗೆ ಫಾಯ್ದೆ ಆಗಲಿ. ನಮ್ಮ ಯೂಟ್ಯೂಬ್ದಾಗ ಎಂದು ಕೊಡ್ತಾರೆ ಈ ನೋಡ್ರಿ, ಒಂದು ಕಾಮಿಡಿ ನೋಡ್ರಿ, 1-2 ದಿನದಾಗ 5 ಲಕ್ಷ ಜನ ನೋಡ್ತಾರೆ. ನಾವು 1 ವರ್ಷ ಆಯ್ತು, ಈಗ 12,000 ನೋಡ್ಲಿಕ್ಕತ್ತಾರೆ. ಇಂಟ್ರೆಸ್ಟ್ ಕಾಮಿಡಿ ಏನೋ ಆಟಿಗೆ ಹಾಕೋದಿಲ್ಲ ನಿಮ್ಗೆ, ಚಾಲು ಆಗ್ಯದ. ಅದ್ರ ಮೇಲೂ ನಿರ್ಬಂಧ ಬಂದದ. ಇದನ್ನು ತಯಾರು ಮಾಡಿರಿ, ಮಕ್ಕಳ ಭವಿಷ್ಯ ಉದ್ಧಾರ ಆಗ್ತದೆ. ನನಗೆ 72 ವಯಸ್ಸು. ನಾ ಏನು ಕಲಿಸೀನಿ ಅನ್ನೋದು ಅದನ್ನು ಮಾಡಿರಿ ಸರ್ ವಿಡಿಯೋ ಅಂತ ರಿಟೈರ್ಡ್ ಟೀಚರ್ ಮಾರ್ಗದರ್ಶನ ಅದಂತ ನಾ ಮಾಡೀನಿ. ಇದ್ರ ಉಪಯೋಗ ತಗೋರಿ, ಮಕ್ಕಳನ್ನ ಶೇರ್ ಮಾಡ್ಕೋರಿ, ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಚೆನ್ನಾಗಿ ಬಿಡಿಸ್ಕೋರಿ, ಫೇರ್ದಾಗ ಬಿಡಿಸ್ಕೋರಿ, ದಿನಾಲೂ ಅಭ್ಯಾಸ ಮಾಡಿಸ್ರಿ. ಇದ್ರ ಪ್ರತಿಫಲ ನೋಡ್ರಿ ಹೆಂಗೆ ಬರ್ತದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸರ್.